ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಿಮಗೆ ಕರ್ನಾಟಕ ರಾಜ್ಯದ ಕಲಬುರಗಿಯ ಅತ್ಯಂತ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ಗಳಲ್ಲಿ ಒಂದಾದ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ನ ಟೀಚಿಂಗ್ ಹಾಸ್ಪಿಟಲ್ ಏನಿದೆ, ಬಸವೇಶ್ವರ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ ಬಸವೇಶ್ವರ ಆಸ್ಪತ್ರೆಯ ಆವರಣ. ನೀವು ಏನು ಮುಂದೆ ಸ್ಟ್ರೈಟಾಗಿ ನಾನು ನೋಡ್ತಾ ಇರೋ ಬಿಲ್ಡಿಂಗ್ಗೆ ಅದು ಹಾಸ್ಪಿಟ್ಲು. ಹಾಗೆ ಈ ಹಾಸ್ಪಿಟಲ್ ಹಿಂದ್ಗಡೆ ನಿಮಗೆ ಶೌಚಾಲಯದ ವ್ಯವಸ್ಥೆ ಇದೆ. ಅಂದರೆ ಪೇಷಂಟ್ ಜೊತೆಗೆ ಬಂದಿರುವಂಥವ್ರಿಗೆ ಸ್ನಾನ ಮಾಡೋದಕ್ಕೆ, ಟಾಯ್ಲೆಟ್ಗೆ, ಆ ರೀತಿ. ಅದು ಯಾವ ರೀತಿ ಇದೆ ಅಂದರೆ, ನೀವು ರೂಮಲ್ಲೆಲ್ಲ ನಾವು ಬರೀ ಗುಟ್ಕಾ ತಿಂದು ಉಗುಳಿರೋದು, ಗುಟ್ಕಾ ಪ್ಯಾಕೆಟ್ಗಳನ್ನೇ ನೋಡ್ಬೋದು. ಅಲ್ಲಿ ಒಬ್ಬರಿಗೆ 50 ರೂಪಾಯಿ ತೊಗೋತಾರೆ. ಇಲ್ಲಿ ಬರೋರೆಲ್ಲ ಬಡವರು. ಅವರು ಯಾವ ರೀತಿ ಅಲ್ಲಿ ಸ್ನಾನ ಮಾಡ್ತಾರೋ ಅದು ದೇವರಿಗೆ ಗೊತ್ತು. ಅವರಿಗೆ ಇರೋ ಕಷ್ಟ ಇಲ್ಲಿ ಹಾಸ್ಪಿಟಲ್ನವ್ರಿಗೆ ಯಾರ ಗಮನಕ್ಕೂ ಬರೋದಿಲ್ವ ನೋಡಿ. ಇದು ಒಂದು 10-15 ಫೀಟ್ ಆಳ ಇರುವಂತಹ ಇದು ಒಂದು ಜಾಗ. ಯಾವುದೇ ರೀತಿಯ ತಡೆಗೋಡೆ ಇಲ್ಲ, ಪ್ರೊಟೆಕ್ಷನ್ ಇಲ್ಲ. ಇದಕ್ಕೆ ಮತ್ತೆ NABHಗೆ ಅಪ್ಲೈ ಮಾಡಿದಾರಂತೆ. ಇವ್ರಿಗೆ NABH ಸರ್ಟಿಫಿಕೇಟ್ ಕೊಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು, ಒಂದು ವೇಳೆ ಕೊಟ್ಟರೆ. ಇಲ್ಲಿ ಹಾಸ್ಪಿಟ್ಲಿಗೆ ಪೇಷಂಟ್ಗಳ ಜೊತೆಗೆ ಏನು ಬರ್ತಾರೆ ನೋಡಿ, ಅವರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ, ಸ್ನಾನ ಮಾಡೋ ವ್ಯವಸ್ಥೆ ಇಷ್ಟಾದರೂ ಕಲ್ಪಿಸ್ಕೊಡೋಕ್ಕಾಗಲ್ವ ಇಷ್ಟೊಂದು ದೊಡ್ಡ ಮೆಡಿಕಲ್ ಕಾಲೇಜ್ನಲ್ಲಿ? ಅದು ಎಷ್ಟೊಂದು ಬೇಜವಾಬ್ದಾರಿತನ. ಜನ ಹೇಗಾದರೂ ಬರ್ತಾರೆ, ಇರ್ತಾರೆ, ನಮಗೆ ಪೇಷಂಟ್ ಸಿಕ್ಕರೆ ಸಾಕು, ನಮ್ಮ ಸ್ಟೂಡೆಂಟ್ಸಿಗೋಸ್ಕರ ಅನ್ನೋದಷ್ಟೇ ನಿಮ್ಮ ಮನಸ್ಥಿತಿ. ನೀವು ಅವರಿಗೆ ಕಡಿಮೆ ರೇಟಲ್ಲಿ ನೀವು ಚಿಕಿತ್ಸೆ ಕೊಡ್ಬೋದು. ಹಾಗಂತ ಹೇಳಿ ಕನಿಷ್ಠ ಸೌಲಭ್ಯನೂ ಕೊಡದಿದ್ದರೆ ಹೇಗೆ? ಇವನ್ ನೋಡಿ, ಈಗ ನಾನೇ ನಿಂತಿದ್ದೀನಿ. ಇದು ಆಪ್ರೇಷನ್ ಥಿಯೇಟ್ರು ಮತ್ತು ಮೇಲ್ ಜನರಲ್ ವಾರ್ಡ್. ಆಪ್ರೇಷನ್ ಆದಮೇಲೆ ಗಂಡಸರನ್ನ ಇಡುವಂತಹ ಒಂದು ವಾರ್ಡ್ ಇರೋ ಈ ಫ್ಲೋರ್ ಇದು ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ. ಇಲ್ಲಿಂದ ನೀವು ಒಳಗಡೆ ಇದು ಆಪ್ರೇಷನ್ ಥಿಯೇಟ್ರ್ಗಳಿದೆ. ಇಲ್ಲಿಂದ ನೀವು ರೈಟಿಗೆ ಹೋದರೆ ಇಲ್ಲಿ ಕಿಟಕಿಗಳಿದೆ. ಈ ಕಿಟಕಿಯಲ್ಲಿ ನೀವು ಇಣುಕಿ ನೋಡಿದರೆ ನೀವು ವಾಂತಿ ಮಾಡ್ಕೊಂಡ್ಬಿಡ್ತೀರ ಅದನ್ನು ನೋಡಿದರೆ. ಆ ಲೆವೆಲಲ್ಲಿ ಸ್ವಚ್ಛತೆನ ಇವರು ಕಾಪಾಡಿದ್ದಾರೆ ನೋಡಿ. ನಾನು ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ಗುಟ್ಕಾ ಹಾಕ್ಕೊಂಡು ಉಗಿದಿರೋದು, ಉಳಿದಿರೋ ಏನೋ ಆಹಾರ ಎಸ್ತಿರೋದು, ಇದು ನೋಡಿ ಪೇಷಂಟ್ಸ್ ಮಾಡಿರ್ಬೋದು, ಪೇಷಂಟ್ ಜೊತೆಗೆ ಬಂದಿರೋರು ಮಾಡಿರ್ಬೋದು. ಅದನ್ನು ಅವರಿಗೆ ತಿಳುವಳಿಕೆ ಹೇಳೋದು, ಅದನ್ನು ಸ್ವಚ್ಛ ಮಾಡೋ ಕೆಲಸ ಯಾರ್ದು? ಆಸ್ಪತ್ರೆ ಮತ್ತು ಆಸ್ಪತ್ರೆ ಸಿಬ್ಬಂದಿ, ಹಾಗೆ ಅದನ್ನು ನೋಡ್ಕೊಳ್ಳೋವಂಥ ಆಡಳಿತ ಮಂಡಳಿಯ ವ್ಯವಸ್ಥೆ ನೋಡಿ. ಇಲ್ಲಿಂದ ನೀವು ಬಲಕ್ಕೆ ತಿರುಗಿಕೊಂಡ್ರೆ ಮೇಲ್ ಜನರಲ್ ವಾರ್ಡ್, ಸರ್ಜರಿ ಆಗಿರುವಂಥ ಪೇಷಂಟ್ಸ್ಗಳು ಇರುವಂಥದ್ದು. ಅಲ್ಲಿ ಯಾವ ರೀತಿ ಇರಬೇಕು ಅಂದರೆ ಅತ್ಯಂತ ಸ್ವಚ್ಛವಾಗಿರಬೇಕು. ಹಾಗೆ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಕೈಯಲ್ಲಿ ಗ್ಲೌಸ್ ಹಾಕಿರಬೇಕು, ಹಾಗೆ ಏನೋ ಸ್ಯಾನಿಟೈಸರ್ನ ಉಪಯೋಗಿಸಿರಬೇಕು. ಹಾಗಾಗಿ ಅಲ್ಲಿ ಪೇಷಂಟ್ಗಳಿಗೆ ಸರ್ಜರಿ ಆಗಿ ಬಂದರೂ ಅವರಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೆ ಇವೆಲ್ಲ ಪ್ರಿಕಾಷನ್ಸ್ಗಳನ್ನ ತಗೋತಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವು ಆ ವಾರ್ಡ್ ನೋಡಿದರೆ ಇಲ್ಲಿ ನಾರ್ಮಲ್ ಆಗಿರೋ ಪೇಷಂಟ್ಗಳು ಇರೋದಕ್ಕೆ ಇದು ಯೋಗ್ಯವಲ್ಲದ ಇದು ಜಾಗ. ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವುದೇ ರೀತಿಯ ಸ್ಯಾನಿಟೈಸರ್ಗಳಿಲ್ಲ, ಏನೋ ಗ್ಲೌಸ್ಗಳನ್ನ ಯೂಸ್ ಮಾಡೋದಿಲ್ಲ. ಈ ಗೋಡೆ ನೋಡಿ, ಇದು ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ಬಂದಿರೋರಿಗೆ ಖಂಡಿತವಾಗಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಈ ಗೋಡೆ ನೋಡಿ, ಆ ಸುಣ್ಣ ಕಂಡು ಯಾವ ಏನೋ ವರ್ಷ ಆಗಿದೆಯೋ, ಎಷ್ಟು ವರ್ಷ ಆಗಿದೆ ದೇವರಿಗೆ ಗೊತ್ತು. ಈ ರೀತಿ ಇರೋ ಜಾಗದಲ್ಲಿ ನೀವು ಸರ್ಜಿಕಲ್ ಪೇಷಂಟ್ಗಳನ್ನ ತಂದು ಹಾಕ್ತೀರಂದರೆ ನಿಮಗೆ ಮನುಷ್ಯತ್ವನೇ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ಆಡಳಿತ ಮಂಡಳಿ ಏನು ಬಂದಿರೋ ಹಣನ ಗುಳು ಮಾಡೋದಕ್ಕೆ ಅಷ್ಟೇ ಇರೋದು. ನಿಮಗೆ ನಾನು ರಿಕ್ವೆಸ್ಟ್ ಮಾಡೋದಂದರೆ ಬೇಸಿಕ್ ಫೆಸಿಲಿಟೀಸ್ನ ಪೇಷಂಟು ಅಟೆಂಡರ್ಸಿಗೆ ಕೊಡಿ. ಹಾಗೆ ಅಟ್ಲೀಸ್ಟ್ ಸರ್ಜಿಕಲ್ ವಾರ್ಡ್ಗಳಲ್ಲಿ ಒಂದು ನೀಟಾಗಿರುವಂಥ ರೂಮ್ಗಳನ್ನ ಕ್ರಿಯೇಟ್ ಮಾಡಿ. ಹಾಗೆ ಹ್ಯಾಂಡ್ ಸ್ಯಾನಿಟೈಸರು ಮತ್ತು ಗ್ಲೌಸ್ನ ಪ್ರೊವೈಡ್ ಮಾಡಿ. ಇಷ್ಟು ಮಾಡೋಕ್ಕಾಗಲ್ಲ. ಇಷ್ಟೊಂದು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿಗೆ ವಿದ್ಯಾರ್ಥಿಗಳು ಕಲಿಯೋಕ್ಕೆ ಬರ್ತಾರೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಧನ್ಯವಾದ.